ಹಾಸನಾಂಬೆ ದರ್ಶನಕ್ಕೆ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ, ದೇವಿ ದರ್ಶನ ಪಡಿತಾ ಇದ್ದಾರೆ. ಎಲ್ಲವೂ ಸುಗಮವಾಗಿ ನಡೀತಾ ಇತ್ತು ಅನ್ನೋ ಹೊತ್ತಲ್ಲೇ HD ರೇವಣ್ಣ ಒಂದು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಈ ಬಾರಿ VVIP ಕಲ್ಚರ್ಗೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡಿತ್ತು. ಅದರಂತೆ ಮೊನ್ನೆ ಬಾಗಿಲು ಓಪನ್ ಆದಾಗಿಂದು ಕೂಡ VVIP ಕಲ್ಚರ್ಗೆ ಬ್ರೇಕ್ ಬಿದ್ದಿತ್ತು. ಬಟ್ ಇವತ್ತು HD ರೇವಣ್ಣ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. 1,000 ರೂಪಾಯಿ ಟಿಕೆಟ್ ಪಡ್ಕೊಂಡಿದ್ದಾರೆ. ಕ್ಯೂನಲ್ಲಿ ನಿಲ್ಲಿಲ್ಲ, ಸೀದಾ ಬಂದಿದ್ದಾರೆ ಒಳಗೆ. ಪತ್ನಿ ಜೊತೆ ನೇರವಾಗಿ ದೇವಸ್ಥಾನದ ಒಳಗಡೆನೆ ರೇವಣ್ಣ ಹೋಗಿದ್ದಾರೆ. ಕ್ಯೂ ಬಿಟ್ಟು ನೇರವಾಗಿ ಮುಖ್ಯ ದ್ವಾರದಲ್ಲೇ ರೇವಣ್ಣ ಹೋಗಿದ್ದಾರೆ. ಸಂಸದರ ಕಾರು ಒಳಗಡೆ ಬಂದಿಲ್ವಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಸಿಬ್ಬಂದಿಗೆ ರೇವಣ್ಣ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂಸದರಿಗೆ ಒಂದು ನ್ಯಾಯ, ನಮಗೊಂದು ನ್ಯಾಯನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಬ್ಬಂದಿ ಬೇಡ ಸರ್ ಅಂತ ಅಲ್ಲಿ ಹೇಳಿದ್ದಾರೆ ಪಾಪ. ಆದ್ರೂ ಕೂಡ ಒಳಗಡೆ ಸೀದಾ ರೇವಣ್ಣ ನುಗ್ಗಿ ಹೋಗಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆಯನ್ನ ಮಾಡಿದ್ದಾರೆ ರೇವಣ್ಣ ಮತ್ತೆ ಅವ್ರ ಪತ್ನಿ. ದೇವಸ್ಥಾನದ ಒಳಗಡೆ ಸುಮಾರು ಅರ್ಧ ಗಂಟೆ ರೇವಣ್ಣ ದಂಪತಿ ಪೂಜೆಯನ್ನ ಮಾಡಿದ್ದಾರೆ. ನೀವು ಶಿಷ್ಟಾಚಾರ ಪಾಲನೆ ಮಾಡುವಲ್ಲಿ ಫೇಲ್ ಆದ್ರ ಹಾಗಾದ್ರೆ ಮೊನ್ನೆ ತಾನೇ 4 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಿದ್ರು DC. ಯಾಕಂದ್ರೆ ಅವ್ರ ID ಕಾರ್ಡ್ ಎಲ್ಲ ಕೊಟ್ಟು ಒಳಗಡೆ ಅವ್ರ ಕಡೆಯವ್ರನ್ನ ಬಿಡೋ ಪ್ರಯತ್ನ ಎಲ್ಲ ಮಾಡಿದ್ರು, ಸಿಕ್ಕಾಕೊಂಬಿದ್ರು 4 ಜನ ಸಿಬ್ಬಂದಿ. ಸೊ ಈ ಸತಿ ರೇವಣ್ಣ ದಂಪತಿ ಬಂದಾಗ ಸಿಬ್ಬಂದಿ ಬೇಡ ಸರ್ ಅಂತ ಹೇಳಿದ್ದಾರೆ. ಆದ್ರೆ ಅವ್ರಿಗೆ ದಬಾಯಿಸಿ ಡೈರೆಕ್ಟ್ ಆಗಿ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಿದ್ದಲ್ಲದೆ ಅರ್ಧ ಗಂಟೆ ದೇವ್ರ ಮುಂದೆ ನಿಂತು ಪೂಜೆಯನ್ನ ಮಾಡಿಸಿದ್ದಾರೆ ಅನ್ನೋ ವಿಷಯನೂ ಕೂಡ ಗೊತ್ತಾಗಿದೆ. ಪ್ರತಿ ಸತಿನೂ ಕೂಡ ವರ್ಷಕ್ಕೊಂದ್ಸತಿ ಬಾಗಿಲು ತೆಗೆಯುವಂತಹ ಸಂದರ್ಭದಲ್ಲಿ VVIP ಕಲ್ಚರ್ನಿಂದ ಜನಸಾಮಾನ್ಯರಿಗೆ, ಸಾಮಾನ್ಯ ಭಕ್ತರಿಗೆ ಕಿರಿಕಿರಿ ಆಗ್ತಿತ್ತು ಅಂತ ಹೇಳಿ ಜನನೂ ಕಂಪ್ಲೇಂಟ್ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರ ವೆಹಿಕಲ್ ಬರೋದು, ಅವ್ರು ಬಂದಾಗ ಅಲ್ಲಿ ಭಕ್ತರಿಗೆ ಸರಿಯಾಗಿ ದರ್ಶನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಹೀಗೆ ನಾನಾ ಸಮಸ್ಯೆಗಳಾಗ್ತಿದೆ ಅಂತೇಳಿ ಈ ಸತಿ ಕೃಷ್ಣ ಬೈರೇಗೌಡರು ಇದನ್ನೆಲ್ಲ ಸರಿ ಮಾಡಬೇಕು ಅಂತಾನೆ ಒಂದಿಷ್ಟು ನಿರ್ಧಾರಗಳನ್ನ ಜಿಲ್ಲಾಡಳಿತ ಕೈಗೊಳ್ಳುವ ರೀತಿ ಮಾಡಿದ್ರು. ಎಲ್ಲವೂ ಸುಗಮವಾಗಿ ನಡೀತಾ ಇತ್ತು. ನೋಡಿ, ಇವತ್ತು 1,000 ರೂಪಾಯಿ ಟಿಕೆಟ್ ಪಡ್ಕೊಂಡಿದ್ದಾರೆ, ಕ್ಯೂನಲ್ಲಿ ನಿಲ್ಲಿಲ್ಲ, ಡೈರೆಕ್ಟ್ ಆಗಿ ಗರ್ಭಗುಡಿಗೆ ಬಂದಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. VVIP ಕಲ್ಚರ್ಗೆ ಈ ಸತಿ ಹಾಸನಾಂಬೆ ದರ್ಶನಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿನೇ ಜಿಲ್ಲಾಡಳಿತ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿತ್ತು, ಅದರಿಂದ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತ. ಬಟ್ ರೇವಣ್ಣ ಬಂದಾಗ ಅಲ್ಲಿ ಏನಾಯ್ತು ಕೃಷ್ಣಮೂರ್ತಿ? ಶಮಿತಾ, ಖಂಡಿತವಾಗಿಯೂ ಹಾಸನ ಜಿಲ್ಲಾಡಳಿತ ಈ ಬಾರಿ ವಿಶೇಷವಾಗಿ ಹಾಸನಾಂಬ ದರ್ಶನೋತ್ಸವನ ಆಚರಣೆ ಮಾಡಲಿಕ್ಕೆ ಸುಮಾರು 5 ದಿನದಿಂದ ಕೂಡ ಪ್ರಯತ್ನ ಪಟ್ಟಿದೆ. ಅದೇ ರೀತಿಯಲ್ಲಿ ಕೂಡ ಅದೇ ರೀತಿ ದರ್ಶನದ ವ್ಯವಸ್ಥೆ ಕೂಡ ಇವಾಗ ನಡೀತಿದೆ. ಆದ್ರೆ ಇವತ್ತು ರೇವಣ್ಣ ಅವರು ದರ್ಶನಕ್ಕೆ ಬರಬೇಕಾಗಿದ್ದು. ಪ್ರತಿ ಬಾರಿ ಕೂಡ ಅವರು ಶುಕ್ರವಾರದ ದಿನದಂದು ದರ್ಶನವನ್ನ ಪಡೆದು ದಂಪತಿ ಸಮೇತವಾಗಿ ಮತ್ತು ಕುಟುಂಬ ಸಮೇತವಾಗಿ ಅವರು ಬಂದು ದರ್ಶನವನ್ನ ಪಡೆದಿದ್ರು. ಆದ್ರೆ ಈ ಬಾರಿ 3 ದಿನ ತಡವಾಗಿ, ಅಂದ್ರೆ ಸೋಮವಾರ ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಅವರು ದರ್ಶನಕ್ಕೆ ಆಗಮಿಸಿದ್ರು. ಈ ವೇಳೆಯಲ್ಲಿ ಅಲ್ಲಿ ಶಿಷ್ಟಾಚಾರದ ಬಾಗಿಲು ಕೂಡ ಕ್ಲೋಸ್ ಆಗಿತ್ತು. ಆದ್ರೆ ಅವರು ಆ ಬಾಗಿಲನ್ನ ತೆಗೆಸ್ಕೊಂಡು ಒಳಗಡೆ ಬಂದ್ರು. ಅಲ್ಲಿದ್ದಂತ ಕಂದಾಯ ಇಲಾಖೆ ಸಿಬ್ಬಂದಿಗಳು ಕೂಡ ಅವ್ರನ್ನ ತಡೆದು, ಈ ಬಾಗಿಲಲ್ಲಿ ನಿಮ್ಗೆ ಎಂಟ್ರಿ ಇಲ್ಲ ಸರ್, ಇಲ್ಲಿ ಯಾರಿಗೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿಲ್ಲ, ನೀವು ಪ್ರವಾಸಿ ಮಂದಿರಕ್ಕೆ ಹೋಗಿ ಅಲ್ಲಿಂದ ನಮ್ಮ ಪ್ರೋಟೋಕಾಲ್ ವೆಹಿಕಲ್ ಏನಿದೆ ಆ ವೆಹಿಕಲ್ ನಲ್ಲಿ ಬರಬೇಕು ಎಂಬಂತ ಮಾಹಿತಿಯನ್ನು ಅವರಿಗೆ ರವಾನೆ ಮಾಡಿದ್ರು. ಆದ್ರೂ ಕೂಡ ರೇವಣ್ಣ ಅವರು ಅವ್ರ ಮಾತನ್ನ ಕೇಳಲಿಲ್ಲ. ನಾನು ಈ ಜಿಲ್ಲೆಯ ಪ್ರತಿನಿಧಿ ಇದ್ದೀನಿ, ಆದ್ರೆ ಇಲ್ಲಿನ ಸಂಸದರಿಗೆ ಒಂದು ನ್ಯಾಯನ, ನನಗೆ ಒಂದು ನ್ಯಾಯನ, ನಾನು ನನ್ನ ಕಾರಲ್ಲಿ ಒಳಗಡೆ ಹೋಗೋದಿಲ್ಲ, ಆದ್ರೆ 1,000 ರೂಪಾಯಿ ಟಿಕೆಟ್ ನಾನು ಕೊಂಡ್ಕೊಂಡಿದ್ದೀನಿ, ಅದರಿಂದಾಗಿ ನಾನು ಮತ್ತು ನನ್ನ ಧರ್ಮಪತ್ನಿ ಇಬ್ರು ಕೂಡ ಒಳಗಡೆ ಹೋಗಿ ದರ್ಶನ ಮಾಡಬೇಕು ಎಂಬಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ವಿರೋಧ ಕೂಡ ಆಕ್ರೋಶನ ಹೊರಹಾಕಿ ಮುಖ್ಯ ದ್ವಾರ ಏನಿದೆ ಆ ದ್ವಾರದ ಮುಖಾಂತರವಾಗಿ ನಡ್ಕೊಂಡು ಬಂದು ಗರ್ಭಗುಡಿಯಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಪೂಜೆಯನ್ನು ಸಲ್ಲಿಸಿ ಈಗ ವಾಪಸ್ ಆಗಿರ್ತಕ್ಕಂಥದ್ದು. ಅವರು ಈಗ ಈ ಬಗ್ಗೆ ಏನು ಕೂಡ ಪ್ರತಿಕ್ರಿಯೆಯನ್ನು ಇವಾಗ ನಾನು ನೀಡೋದಿಲ್ಲ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾತಾಡ್ತೀನಿ ಎಂಬಂತ ಮಾಹಿತಿನ ನೀಡಿ ದೇವಸ್ಥಾನ ತೆರಳಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಈ ಕ್ಷಣದ ಮಾಹಿತಿಗೆ. ಇನ್ನು ಕಳೆದ 3 ದಿನಗಳಿಂದ ಹಾಸನಾಂಬ ದರ್ಶನೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಹಿನ್ನೆಲೆಯಲ್ಲಿ ಇವತ್ತು ಹಾಸನಾಂಬ ದರ್ಶನಕ್ಕೆ ನಟಿ ತಾರಾ ಸೇರಿದಂತೆ ಕಿರುತೆರೆಯ ಹಿರಿಯ ಕಲಾವಿದೆಯರು ಆಗಮಿಸಿದ್ದಾರೆ. ಗಣ್ಯರ ಶಿಷ್ಟಾಚಾರದ ವಾಹನದಲ್ಲಿ ದೇವಿ ದರ್ಶನಕ್ಕೆ ನಟಿ ತಾರಾ, ಅಂಜಲಿ, ತ್ರಿವೇಣಿ ದೇಗುಲಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಹಿರಿಯ ನಟಿ ತಾರಾ ಕಂಡು ಭಕ್ತರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. 4ನೇ ದಿನ ಹಾಸನಾಂಬೆ ದರ್ಶನೋತ್ಸವಕ್ಕೆ ಸರತಿ ಸಾಲಲ್ಲಿ ನಿಂತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದಿನವೊಂದಕ್ಕೆ ದರ್ಶನ ಪಡೀತಾ ಇದ್ದಾರೆ. ಮಧ್ಯದಲ್ಲಿ ಸೆಲೆಬ್ರಿಟೀಸ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗ ಜಿಲ್ಲಾಡಳಿತಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆಗಿರೋದೇ ಈ ರೀತಿ VVIPಗಳು ಬಂದಂಥ ಸಂದರ್ಭದಲ್ಲಿ, ಸೆಲೆಬ್ರಿಟೀಸ್ ಬಂದಂಥ ಸಂದರ್ಭದಲ್ಲಿ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು. ಇವ್ರಿಗೂ ಒಂದು ಆಸೆ ಇರುತ್ತಲ್ಲ ಸೆಲೆಬ್ರಿಟೀಸ್ಗೆ, ನಾವು ಹೋಗಬೇಕು ವರ್ಷಕ್ಕೊಂದ್ಸತಿ ಅವಕಾಶ ಅಂತ. ಹಾಗಾಗಿ ತಾರಾ ಸೇರಿದಂತೆ ಕಿರುತೆರೆಯ ಹಿರಿಯ ಕಲಾವಿದೆಯರು ಇವತ್ತು ದೇವಿ ದರ್ಶನಕ್ಕೆ ಬಂದಿದ್ರು. ಸೊ ಅಲ್ಲಿ ಭಕ್ತರು ಅಷ್ಟೇ ಇವ್ರನ್ನೆಲ್ಲ ಕಂಡು, ಇಷ್ಟು ದಿನ ನಾವು ಸಿನಿಮಾದಲ್ಲಿ, TV ಧಾರಾವಾಹಿಗಳಲ್ಲಿ ಇವ್ರು ನೋಡ್ತಾ ಇದ್ವಿ, ಇಲ್ಲಿಗೆ ಬಂದಿದ್ದಾರಲ್ಲ ಅಂತ ಅವ್ರನ್ನ ನೋಡಿ ಖುಷಿ ಆಗ್ತಾರೆ.
ಇನ್ನು ಸೆಲೆಬ್ರಿಟೀಸ್ ಅಂದ ತಕ್ಷಣ ಸೀದಾ ಇವರು ಒಳಗಡೆ ನುಗ್ಗಕ್ಕೆ ಹೋಗಿಲ್ಲ. ಆಗ್ಲೇ ರೇವಣ್ಣ ವಿಶ್ವಕ್ಕೆ ತೋರಿಸ್ತಾ ಇದ್ವಿ, ₹1,000 ಟಿಕೆಟ್ ಪಡ್ಕೊಂಡಿದ್ದಾರೆ ಹೌದು, ಆದ್ರೆ ಶಿಷ್ಟಾಚಾರ ಉಲ್ಲಂಘನೆ ಹೆಂಗ್ ಮಾಡ್ತಾರೆ ನೋಡಿ. ಅಲ್ಲಿ ಬೇರೆ ಭಕ್ತರ ಬಗ್ಗೆ ಕಿಂಚಿತ್ತು ಯೋಚನೆ ಇಲ್ಲ. ನಾವ್ ಹಿಂಗ್ ಮಾಡಿದ್ರೆ ಇನ್ನೊಬ್ರು ಬಂದು ಇದೇ ರೀತಿ ನಮ್ಮನ್ನು ಉದಾಹರಣೆಯಾಗಿ ಕೇಳ್ತಾರೆ ಅನ್ನುವಂಥ ಒಂದು ಪ್ರಜ್ಞೆನೂ ಅವ್ರಿಗಿಲ್ಲ. ಪ್ರತಿ ಸತಿ ಹೌದು ರೇವಣ್ಣ ಕುಟುಂಬ ಸಮೇತರಾಗಿ ಹೋಗ್ತಾರೆ, ಪೂಜೆ ಮಾಡಿಸ್ತಾರೆ, ಅವ್ರಿಗೂ ಒಂದು ಆಸೆ ಇರುತ್ತೆ ದೇವರ ದರ್ಶನ ಮಾಡಬೇಕು, ವರ್ಷಕ್ಕೊಂದ್ಸತಿ ಅವಕಾಶ ಒಪ್ಕೊಳ್ಳೋಣ. ಹಾಗೆ ತುಂಬಾ ಜನಕ್ಕೂ ಆಸೆ ಇರುತ್ತೆ. ಹಂಗಂತ ಅಲ್ಲಿ ಹೋಗಿ ಒಂದು ಶಿಷ್ಟಾಚಾರ ಅಂತ ಜಿಲ್ಲಾಡಳಿತ ಏನಕ್ಕೆ ಮಾಡಿರುತ್ತೆ? ಜನಪ್ರತಿನಿಧಿಯಾಗಿ ಅವರೇ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಹೆಂಗೆ? ಇಂತಾರ ಒಂಥರ ಮಾದರಿಯಾಗಿ ನಿಲ್ತಾರೆ. ಯಾಕಂದ್ರೆ ಅವರು MLC ಆಗಿದ್ದವರು, ಸೀದಾ ಒಳಗಡೆ ಹೋಗ್ಬೋದಾಗಿತ್ತಲ್ಲ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ. ಆದ್ರೆ ಸೆಲೆಬ್ರಿಟಿ ಆಗಿದ್ರೂ ಕೂಡ ಅಲ್ಲಿ ಶಿಷ್ಟಾಚಾರ ಪಾಲನೆಯನ್ನ ತಾರಾ ಸೇರಿದಂತೆ ಅವ್ರ ಜೊತೆ ಹೋದಂತ ಸ್ನೇಹಿತರು ಮಾಡಿರೋದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹಿಂಗೆ ಮಾದರಿ ಆಗೋದು ಸಮಾಜದಲ್ಲಿ ಗುರುತಿಸ್ಕೊಂಡವರು.